ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನೆನ್ನೆ ಹಾಕಿರೋ ವಿಡಿಯೋ ಬಂದು ತುಂಬಾ ಕಮ್ಮಿ ವ್ಯೂಸ್ ಹಾಗೂ ಮತ್ತು ಕಮೆಂಟ್ಸ್ ಕೂಡ ತುಂಬ ಕಮ್ಮಿ ಬಂದಿದೆ. ನಿಮಗೇನೋ ಜಾಸ್ತಿ ಡೌಟ್ ಇಲ್ಲ ಅನಿಸುತ್ತೆ, ಮತ್ತು ವೀಡಿಯೋಸ್ ಕೂಡ ಅಷ್ಟೊಂದು ಬೇಕಿಲ್ಲ ಅಂತ ನನ್ನ ಅನಿಸಿಕೆ ಇದು. ಸೊ ನಿಮಗೆ ಬೇಡ ಅಂತ ಅನಿಸುತ್ತೆ, ಮತ್ತು ನಮಗೆ ಮೋಟಿವೇಶನ್ ಕೂಡ ತುಂಬಾ ಕಮ್ಮಿ ಬರ್ತಿದೆ. ನಮಗೇನಿದೆ ಇದನ್ನೆಲ್ಲ ಹುಡುಕಿ ಸ್ಕಾಲರ್ಶಿಪ್ ಇಲ್ಲಾಂದರೆ ಬೇರೆ ಜಾಬ್ ಅಂತ ಅಂದ್ಬಿಟ್ಟು ನಿಮ್ಮ ಮುಂದೆ ಥರ ನಮಗೇನಿದೆ, ಆರಾಮಾಗಿ ಲೈಫ್ ನಡೆಸ್ಕೊಂಡು ಹೋಗ್ಬೋದು. ನಾನೇ ಕೆಲಸ ಮಾಡ್ತೀನಿ, ಇವನೇ ಕೆಲಸ ಮಾಡ್ತಾನೆ, ಆರಾಮಾಗಿ ನಡೆಸ್ಕೊಂಡು ಹೋಗ್ಬೋದು. ಬಟ್ ನಿಮ್ಮ ಕಡೆಯಿಂದ ನಮಗೇನೋ ಮೋಟಿವೇಶನ್, ಸಬ್ಸ್ಕ್ರಿಪ್ಷನ್ ಒಂದು ಲೈಕ್ ಮಾಡೋಕ್ಕೆ ನಿಮಗೆ ಹಾರ್ಡ್ಲಿ 5 ಸೆಕೆಂಡ್ಸ್ ಹಿಡಿಯುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ, ಮತ್ತೆ ಅಲ್ಲಿ ಹೋಗ್ಬಿಟ್ಟು ಲೈಕ್ ಬಟನ್ ಮೇಲೆ ಕೊಟ್ಟರೆ ನಮ್ಗೆ ತುಂಬಾನೇ ಮೋಟಿವೇಶನ್ ಬರುತ್ತೆ. ಯಾಕಂದ್ರೆ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಿರ್ತಾರೆ. ಇದೇ ತರ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನಮಗೆ ತುಂಬಾ ಮೋಟಿವೇಶನ್ ಸಿಗ್ತಾ ಇರುತ್ತೆ. ಹೊಸ ವಿಡಿಯೋಸ್ ತರ್ತಾನೆ ಇರ್ತೀವಿ. ಡೈಲಿ 2 ವಿಡಿಯೋಸ್ ತರೋಣ ಅಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. ಸೊ ನೀವು ಈ ತರ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಶೇರ್ ಏನು ಮಾಡಿಲ್ಲ ಅಂದ್ರೆ ನಮಗೆ ಮೋಟಿವೇಶನ್ ಕಮ್ಮಿ ಆಗಿ ಎವ್ರಿ ಡೇ ಒಂದು ವಿಡಿಯೋ ಹಾಕೋದು ಡೌಟ್ ಆಗ್ಬಿಡುತ್ತೆ ಆಮೇಲೆ. ಸೊ ನೀವು ಇದೇ ತರ ಮೋಟಿವೇಟ್ ಮಾಡ್ತೀರಿ, ನಾವು ಇದೇ ತರ ವಿಡಿಯೋಸ್ ತರ್ತಾನೆ ಇರ್ತೀವಿ ನಿಮ್ ಮುಂದೆ. ಸೊ ನಮಗೇನು ತುಂಬಾ ಈಸಿ ಅಲ್ಲ ಇದು. ನಾವು ತುಂಬಾನೇ ವರ್ಕ್ ಮಾಡ್ಬಿಟ್ಟು ನಮ್ಮ ಎಲ್ಲಾ ಕಡೆ ಇದು ಒರಿಜಿನಲ್ ಅಲ್ವಾ, ಫೇಕಾ, ಇದು ನಿಜಾನ ಅಂತ ನಾವು ತುಂಬಾನೇ ಟೈಮ್ ಹಾಕಿ ನಮ್ಮ ಬ್ರೈನ್ ಹಾಕಿ ಯೋಚನೆ ಮಾಡಬೇಕು. ಸೊ ತುಂಬಾನೇ ಟೈಮ್ ಹಿಡಿಯುತ್ತೆ ನಮಗೂ ಕೂಡ. ನಾವು ಎಲ್ಲಾದ್ರೊಂದು ಕೆಲಸ ಮಧ್ಯೆ ಇದನ್ನು ಕೂಡ ಒಂದು ಒಳ್ಳೆ ಕೆಲಸ ಅಂತ ಅನ್ಕೊಂಡು ಮಾಡ್ತಾ ಇದೀವಿ. ಸೊ ಪ್ಲೀಸ್ ಡೂ ಸಪೋರ್ಟ್ ಅಸ್ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಲೇಬೇಕು, ಮತ್ತೆ ತುಂಬಾ ಜನಕ್ಕೆ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸೊ ಇವತ್ತಿನ ಡೈರೆಕ್ಟ್ ಟಾಪಿಕ್ ಹೋಗ್ಬಿಡೋಣ ಇವತ್ತು. ಸೊ ಇವತ್ತು ನಾವು ಮಾತಾಡ್ತಿರೋದು PMUSP ಸ್ಕಾಲರ್ಶಿಪ್ ಬಗ್ಗೆ. ಶರಣ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಅಂಡ್ ಇಟ್ ಈಸ್ ವೆರಿ ಗುಡ್ ಸ್ಕಾಲರ್ಶಿಪ್, ಮತ್ತೆ ಗೌರ್ಮೆಂಟ್ ಇಂದಾನೆ ಬಿಟ್ಟಿರೋದು. ಗೈಸ್ ಇದು ಏನು ಅಂದ್ರೆ, ಇದು ಒಂದು ಸೆಂಟ್ರಲ್ ಸ್ಕೀಮ್ ಇಂದ ಸ್ಕಾಲರ್ಶಿಪ್ ಬಿಟ್ಟಿರೋದು, ಸೆಂಟ್ರಲ್ ಗವರ್ನಮೆಂಟ್. ಸೊ ಇದ್ರ ಹೆಸರು ಉಚ್ಚತಾರ್ ಶಿಕ್ಷಾ ಪ್ರೋತ್ಸಾಹ ಅಂತ. ಸೊ USP ನಮ್ಮ ಮೋದಿ ಅವರೇ ಲಾಂಚ್ ಮಾಡಿರೋದು. ಇದು ಮೇನ್ ಏನು ಅಂದ್ರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮತ್ತೆ BE BTech ಮತ್ತೆ ಯಾವ್ದಾದ್ರು ಡಿಗ್ರಿ ಮಾಡ್ತಿರ್ಬೋದು, ಅವರೆಲ್ಲ ಈಸಿಯಾಗಿ ಅಪ್ಲೈ ಮಾಡಬಹುದು. ಸೊ ಲೆಟ್ಸ್ ಗೋ ಒನ್ ಬೈ ಒನ್. ನಿಮ್ಗೆ ಮೈನ್ ಯೂಸ್ ಏನ್ ಸಿಗುತ್ತೆ ಇದರಿಂದ ಅಂದ್ರೆ 12,000 ರೂಪೀಸ್ ಸಿಗುತ್ತೆ ನಿಮ್ಗೆ. UG ಅಂದ್ರೆ ಗೊತ್ತಲ್ವಾ, ಅಂಡರ್ ಗ್ರಾಜುಯೇಟ್ ಸ್ಟಾರ್ಟಿಂಗ್ 4 ಇಯರ್ಸ್. ಆರ್ಕಿಟೆಕ್ಟ್ ಆಗಿದ್ರು ಅವರು ಕೂಡ ಅಪ್ಲೈ ಮಾಡಬಹುದು, ಯಾಕಂದ್ರೆ 5 ಇಯರ್ಸ್ ಇರುತ್ತೆ ಅವ್ರದ್ದು. ಸೊ 12,000 ಇಂದ ಎವ್ರಿ 3 ಇಯರ್ಸ್ ಅವ್ರಿಗೆ 12,000 ಸಿಗುತ್ತೆ. ಅದಾದ್ಮೇಲೆ ಫೈನಲ್ ಇಯರ್ 4th ಇಯರ್ ಅಲ್ಲಿ 20,000 ಸಿಗುತ್ತೆ. ಸೊ ಇನ್ನೊಂದು ನೆಕ್ಸ್ಟ್ ಏನು ಅಂದ್ರೆ ಸೆಕೆಂಡ್ ಪಾಯಿಂಟ್, PG ಸ್ಟೂಡೆಂಟ್ಸ್ಗೆ 20,000 ಸಿಗುತ್ತೆ. 2 ಇಯರ್ಸ್ ಅಷ್ಟೇ ಇರುತ್ತಲ್ವಾ PG. ಸೊ 2 ಇಯರ್ಸ್ ಕೂಡ 20,000 ಅವರಿಗೆ ಸಿಗ್ತಾ ಇರುತ್ತೆ. ಸೊ ಎಲಿಜಿಬಿಲಿಟಿ ಏನು ಅಂದ್ರೆ, ಫಸ್ಟ್ ಮೈನ್ ಥಿಂಗ್ ಏನು ಅಂದ್ರೆ ಇನ್ಕಮ್, ಫ್ಯಾಮಿಲಿ ಇನ್ಕಮ್ ಲೆಸ್ ದನ್ 4,50,000 ಇರಲೇಬೇಕು. ಸೊ ಅದೊಂದು ತುಂಬಾ ಇಂಪಾರ್ಟೆಂಟ್ ಥಿಂಗ್. ನೀವು ಇಂಜಿನಿಯರಿಂಗ್ ಜಾಯಿನ್ ಆಗಿದ್ರೆ, ಆಗ್ಲೇ ಓದ್ತಾ ಇದ್ದೀರಾ, ಸೊ ನಿಮ್ಮ ಪರ್ಸೆಂಟೇಜ್ 50% ಕಿಂತ ಕಮ್ಮಿ ಇರಬಾರ್ದು. ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು 50%. ಸೊ ಬ್ಯಾಕ್ಲಾಗ್ಸ್ ಇದ್ರೂ ಕೂಡ ನೋ ಪ್ರಾಬ್ಲಮ್, ಈಸಿಯಾಗಿ ಅಪ್ಲೈ ಮಾಡ್ಬೋದು, ಏನು ತೊಂದರೆ ಇಲ್ಲ. ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರ್ಲೇಬೇಕು. ಚೆನ್ನಾಗಿ ತಲೆಯಲ್ಲಿ ಇಟ್ಕೊಳ್ಳಿ ಇದನ್ನ. ಆಮೇಲೆ ಮೈನ್ ಥಿಂಗ್ ಇನ್ನೊಂದೇನು ಅಂದ್ರೆ, ಡಿಪ್ಲೊಮಾ ಯಾರ್ಯಾರು ಪರ್ಸ್ಯೂ ಮಾಡಿದೀರಾ ಅವ್ರು ಇದನ್ನ ಅಪ್ಲೈ ಮಾಡಕ್ ಬರಲ್ಲ. ಸೊ ಡಿಪ್ಲೊಮಾ ಮುಗಿಸಿದ ಮೇಲೆ ನೀವು ಇಂಜಿನಿಯರಿಂಗ್ ಜಾಯಿನ್ ಆಗ್ತಿರಲ್ಲ, ಅವಾಗ ಅಪ್ಲೈ ಮಾಡ್ಬೋದು. ಡಿಪ್ಲೊಮಾ ಮಾಡಕ್ ಟೈಮಲ್ಲಿ ನೀವು ಅಪ್ಲೈ ಮಾಡಕ್ ಸಾಧ್ಯನೇ ಇಲ್ಲ ಇದನ್ನ. ಸೊ ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ. ಹೌ ಕ್ಯಾನ್ ಯು ಅಪ್ಲೈ, ನಾವು ತೋರಿಸ್ತೀವಿ ನಿಮ್ಗೆ ಹೆಂಗ್ ಅಪ್ಲೈ ಮಾಡೋದು ಏನು ಅಂತ. ಇಟ್ಸ್ ವೆರಿ ಸಿಂಪಲ್. ನಾವು USP ತರನೇ ಇನ್ನೊಂದು ಮಾಡಿದ್ವಿ PM ಪೋರ್ಟಲ್ ಇಂದು, ಅದು ಕೂಡ ಹೋಗಿ ನೋಡ್ಕೊಂಡ್ ಬನ್ನಿ. ಪ್ರತಿಯೊಂದು ಎಷ್ಟೊಂದು ಸ್ಕಾಲರ್ಶಿಪ್ಸ್ ನಾವು ಆಗ್ಲೇ ಮಾಡಿ ಮುಗಿಸ್ಬಿಟ್ಟಿದೀವಿ. ಪ್ಲೀಸ್ ಹೋಗಿ ಪ್ರತಿಯೊಂದು ನೋಡ್ಕೊಂಡ್ ಬನ್ನಿ, ಅಪ್ಲೈ ಮಾಡಿ, ಶೇರ್ ಮಾಡಿ. ನಿಮ್ಮಿಂದ ಅಟ್ಲೀಸ್ಟ್ ಒಬ್ರಿಗಾದ್ರೂ ಹೆಲ್ಪ್ ಆಗ್ಲಿ. ಸೊ ಗೈಸ್, ನೀವು ಇಂಜಿನಿಯರಿಂಗ್ ಏನಾದ್ರು ಮಾಡ್ತಾ ಇದ್ದೀರಾ ಅಂದ್ರೆ ನ್ಯಾಷನಲ್ ಪೋರ್ಟಲ್ ಇಂದ ನಿಮಗೆ ಗೌರ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಒಂದು 28-30 ಸಾವಿರ ಬಂದೇ ಬಿಡುತ್ತೆ. ಅದರಲ್ಲಿ ನೀವು SC ST ಕ್ಯಾಟಗರಿ ಆಗಿದ್ರೆ ನಿಮಗೊಂದು 60-70 ಸಾವಿರ ಆರಾಮಾಗಿ ಬಂದ್ಬಿಡುತ್ತೆ. ಸೊ ನಮಗೆಲ್ಲ 30 ಸಾವಿರ ಬರ್ತಾ ಇತ್ತು. ಪ್ಲಸ್ ಇದನ್ನೊಂದು 20 ಸಾವಿರ ಇಲ್ಲ 12 ಸಾವಿರ ಅಂತಾನೆ ಇಟ್ಕೊಂಡ್ರೆ ಒಂದು 45-50 ಸಾವಿರ ಬಂದ್ಬಿಡುತ್ತೆ. ಸೊ ಅಲ್ಲೇ ಇರಕ್ಕೆ ಲಾಡ್ಜಿಂಗ್ ಆಗ್ಲಿ, ಪ್ರತಿಯೊಂದು PG ಆಗ್ಲಿ ಎಲ್ಲ ನೀವೇ ನೋಡ್ಕೊಂಡ್ಬಿಡ್ಬೋದು. ನಿಮ್ಮ ಅಪ್ಪ ಅಮ್ಮನ ಮೇಲೆ ಬರ್ಡನೇ ಆಗೋದಿಲ್ಲ ನೀವು. ಸೊ ಇದನ್ನೆಲ್ಲ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಈಚ್ ಅಂಡ್ ಎವ್ರಿ ಒನ್ ಗೈಸ್. ಇದೇ ತರ ಪ್ರೋತ್ಸಾಹ ಕೊಡಿ ನಮ್ಗೆ, ಇದೇ ತರ ಸಪೋರ್ಟ್ ಮಾಡ್ತಾನೆ ಇರ್ರಿ. ಅವಾಗ್ಲೇನೆ ನಮಗೊಂದು ಮೋಟಿವೇಶನ್ ಬರೋದು. ಎವ್ರಿ ಸಿಂಗಲ್ ಡೇ ನಾವು ಇದನ್ನ ಈಗ ಫುಲ್ ಟೈಮ್ ಮಾಡ್ತಾ ಇದೀವಿ. ಸೊ ಎವ್ರಿ ಸಿಂಗಲ್ ಡೇ ನಾವು ಸ್ಕ್ರಿಪ್ಟ್ ಬರೆದು ಅರ್ಥ ಮಾಡ್ಕೊಂಡು ನಿಮಗೆ ಹೇಳೋ ಅಷ್ಟರಲ್ಲಿ ತುಂಬಾ ಪ್ಲಾನಿಂಗ್ ಇರುತ್ತೆ, ತುಂಬಾ ಟೈಮ್ ಆಗುತ್ತೆ. ಸೊ ಪ್ಲೀಸ್ ಗೈಸ್ ನಮ್ಮನ್ನ ಮೋಟಿವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮಿಂದ ನಾವೇನು ಕೇಳಲ್ಲ, ಜಸ್ಟ್ ಈ ವಿಡಿಯೋ ಆಗಿದ ತಕ್ಷಣ ಒಂದು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಅಂತ ಕೊಟ್ಬಿಡಿ. ಮತ್ತೆ ನೋಟಿಫಿಕೇಶನ್ ಯಾವಾಗಲೂ ಆನ್ ಅಲ್ಲಿ ಇಟ್ಕೊಳ್ಳಿ. ನಾವು ಏನೇ ಹಾಕಿದ್ರು ಡೈರೆಕ್ಟ್ ಆಗಿ ನಿಮಗೆ ಬಂದೇ ಬಿಡುತ್ತೆ. ಆಮೇಲೆ ಮೈನ್ ಥಿಂಗ್ ಏನು ಅಂದ್ರೆ, ಕಮೆಂಟ್ ಮಾಡಿ. ನಿಮ್ಗೆ ಏನೇ ಪ್ರಾಬ್ಲಮ್ ಇರಲಿ, ಏನೇ ಒಂದು ಚಿಕ್ಕ ಪ್ರಾಬ್ಲಮ್ ಇದ್ರೂ ಕಮೆಂಟ್ ಮಾಡಿ. ನಾವು ನಮ್ಮ ಟೈಮ್ ತೆಗೆದ್ಬಿಟ್ಟು ನಿಮ್ಗೋಸ್ಕರ ರಿಪ್ಲೈ ಮಾಡೇ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸೊ ಗೈಸ್, ಮುಂಚೆನೇ ಹೇಳ್ದಂಗೆ ನಾವು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಓಪನ್ ಮಾಡಿದ್ರೆ ನೀವು ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ನೀವು ಇಲ್ಲೇ ನೋಡ್ಬೋದು ಬೆನಿಫಿಟ್ಸ್, ರೇಟ್ ಆಫ್ ಸ್ಕಾಲರ್ಶಿಪ್ 12,000 ಪರ್ ಆ್ಯನಮ್ ಅಂತ ನೋಡ್ಬೋದು. ಮತ್ತು 20,000 ಪರ್ ಆ್ಯನಮ್ ಫಾರ್ PG ಸ್ಟೂಡೆಂಟ್ಸ್.
ಆರ್ಕಿಟೆಕ್ಟ್ ಸ್ಟೂಡೆಂಟ್ಸ್ಗೂ ಕೂಡ 20,000 ಪೇ ಮಾಡ್ತಾ ಇದ್ದಾರೆ. BE, BTech, ಇಂಜಿನಿಯರಿಂಗ್ ನೀವೆಲ್ಲ ಚೆಕ್ ಮಾಡ್ಬೋದು. 12,000 ಫಾರ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಲ್ಲ ಇದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಮತ್ತು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಎಬೋವ್ 75% ಇರಬೇಕು ಮತ್ತು ಆ್ಯನ್ಯುವಲ್ ಇನ್ಕಮ್ ಬಂದು 4,50,000 ಕೆಳಗಿರಬೇಕು ಅಂತ. ಸೊ ಗೈಸ್, ಈ ಅಪ್ಲಿಕೇಶನ್ನ ಹೆಂಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಡೀಟೇಲ್ ಆಗಿ ಈ ಪೋರ್ಟಲ್ಗೆ ಹೋದರೆ ಸಿಗುತ್ತೆ, ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್. ಸೊ NSP ಲಿಂಕ್ನ ನೀವು ಗೂಗಲಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ OTR ನಂಬರ್ ಅಂತ ಕೇಳುತ್ತೆ. ಅದನ್ನು ನಾವೀಗ ಜನ್ರೇಟ್ ಮಾಡ್ತಾ ಇದ್ದೀವಿ. ಸೊ OTR ಬಂದು ಎಲ್ಲರಿಗೂ ಕಾಮನ್. ಸೊ OTR ಜನ್ರೇಟ್ ಮಾಡಬೇಕಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಫೋನ್ ನಂಬರ್ ತುಂಬಾ ಆ್ಯಕ್ಟಿವ್ ಆಗಿರಬೇಕು. ಯಾಕಂದರೆ ಅದರಿಂದ SMS ಬರುತ್ತೆ. ಸೊ ಅದರಿಂದನೇ ನೀವು ಜನ್ರೇಟ್ ಮಾಡ್ಕೊಳಕ್ಕಾಗೋದು OTR ಅಂತ. ಸೊ OTR ಬಂದು ತುಂಬಾ ಮುಖ್ಯ. ಸೊ ಅಲ್ಲೇ ನೋಡಿ ಗೈಸ್, ಮೊಬೈಲ್ ನಂಬರ್ ಕೇಳ್ತಾ ಇದೆ, ನೀಟಾಗಿ ಹಾಕಿ, ಮತ್ತು ಒಂದು OTP ಬರುತ್ತೆ. OTPನ ಜನ್ರೇಟ್ ಆಗಿದ್ದನ್ನು ಇಲ್ಲಿಗೆ ಹಾಕಿ, ಮತ್ತು ಅಲ್ಲೇ ಕ್ಯಾಪ್ಚಾ ಇದೆ, ಕ್ಯಾಪ್ಚಾನ ನೀಟಾಗಿ ಹೊಡೆದ್ರೆ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಆಗಿಬಿಡುತ್ತೆ. ಸೊ ಈ ಲಿಂಕ್ ಬಂದು ಇನ್ನೊಂದು ಲಿಂಕಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅಲ್ಲಿ ತನಕ ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಅದಾದಮೇಲೆ ಅದರಿಂದ ಇನ್ನೊಂದು ಲಿಂಕಿಗೆ ಕರ್ಕೊಂಡು ಹೋಗುತ್ತೆ ಅದು. ಸೊ ಪ್ಲೀಸ್ ವೆಯ್ಟ್ ಮಾಡಿ. ನೋಡಿ, ಇವಾಗ ನಿಮ್ಮ ಆಧಾರ್ ಡೀಟೇಲ್ಸ್, ಆಧಾರ್ ನಂಬರ್ ಎಲ್ಲ ಕೇಳುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ ಆಧಾರ್ಗೆ ಲಿಂಕ್ ಆಗಿರಲೇಬೇಕು, ಅದು ಆ್ಯಕ್ಟಿವ್ ಆಗಿರಲೇಬೇಕು, ನೆನಪಿರಲಿ. ಸೊ ಆ್ಯಕ್ಟಿವ್ ಆಗಿರೋ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಕೊಟ್ಟರೆ ನಿಮಗೆ ಪಟ್ಟಂತ ಒಂದು OTP ಬರುತ್ತೆ. ಐ ಅಗ್ರಿ ಅಂತ ಕೊಡಿ. OTPನ ನೀಟಾಗಿ ಹಾಕಿ, ಸೊ ದ್ಯಾಟ್ ಇಟ್ ಶುಡ್ ಮ್ಯಾಚ್. ಆಗಿದ ತಕ್ಷಣ ನಿಮಗೆ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಗುತ್ತೆ ಅದು. ಸೊ ನೋಡಿ, ಇವಾಗ ಇನ್ನೊಂದು ಪೇಜಿಗೆ ಕರ್ಕೊಂಡು ಹೋಯ್ತು. ಸೊ ಅಲ್ಲೇ NPCI ಸಕ್ಸಸ್ ಅಂತ ಬಂದಿದೆ. ಸೇವ್ ಮಾಡೋಂಗಿದ್ರೆ ಮಾಡಿ, ಇಲ್ಲಾಂದರೆ ಬೇಡ, ಅವಶ್ಯಕತೆ ಇಲ್ಲ. ಹಂಗೆ ಮೇಲ್ಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಕಂಪ್ಲೀಟ್ ಎಂಟೈರ್ ಡೀಟೇಲ್ಸ್ ಇದೆ, ಲೈಕ್ ಗೈಡೆನ್ಸಸ್ ಮತ್ತು ರಿಜಿಸ್ಟರ್ ಮೊಬೈಲ್ ನಂಬರ್, KYC,